ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ನಮ್ಮ ದೇಶದ ಐತಿಹಾಸಿಕ ಕದನವಾದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಶೌರ್ಯ ದಿನದ ಪ್ರತೀಕವಾಗಿ ನಗರದ ನೆಹರು ಸ್ಟೇಡಿಯಂನಲ್ಲಿ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಕುಸ್ತಿ ಪಂದ್ಯಾವಳಿ ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾಗಿರುವ ಪ್ರಕಾಶ್ ರಾವಣ್, ರಾಜ್ಯ ಕಾರ್ಯದರ್ಶಿ ಮಹಾಂತೇಶ ಜೊತೆಗೆ ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ಹಮ್ಮಿಕೊಳ್ಳಲಾದ ಕುಸ್ತಿ ಪಂದ್ಯಾವಳಿ ಉದ್ದೇಶಿಸಿ ಅಧ್ಯಕ್ಷರು ಹಾಗೂ ಆಯೋಜಕರಾಗಿರುವ ವಿನೋದ್ ರತ್ನ ಅವರು ಮಾತನಾಡಿ, 500 ಮಹಾರ ಸೈನಿಕರು ಬರೀ ನೀರು ಕುಡಿದು 28,000 ಪೇಶ್ವೆಯವರ ವಿರುದ್ಧವಾಗಿ ಹೋರಾಡಿ ಯುದ್ಧವನ್ನು ಗೆದ್ದಿದ್ರು. ಅದುವೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಅದರಂತೆ ಆ ಒಂದು ವೀರ ಯೋಧರ ಮಹಾರ ವೀರರ ಸ್ಮರಣಾರ್ಥ ಅಂಗವಾಗಿ ಅವರ ಶೌರ್ಯದ ಪ್ರತೀಕವಾಗಿ ಅವರಿಗೆ ಟ್ರಿಬ್ಯೂಟ್ ಸಲ್ಲಿಸುವ ನಿಟ್ಟಿನಲ್ಲಿ ಮೊದಲನೇ ವರ್ಷ ನಮ್ಮ ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗುವುದು. ಈ ವರ್ಷ ಬರೀ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು, ಮುಂಬರುವ ವರ್ಷಗಳಲ್ಲಿ ಇದೇ ರೀತಿ ಎಲ್ಲರ ಸಹಕಾರವಿದ್ದಲ್ಲಿ ಒಂದು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಕುರಿತಂತೆ ಪ್ರೇಮ್ ಸಾಗರ್ ದಾಂಡೇಕರ್ ಅವರು ಮಾತನಾಡಿ, 500 ಮಹಾರ ಸೈನಿಕರು 28,000 ಪೇಶ್ವೆ ಸೈನಿಕರನ್ನು ಜನವರಿ 1ರಂದು ಹೋರಾಟ ಮಾಡಿ ಅವರನ್ನು ಸೋಲಿಸಿದರು. ಅಂತಹ ಒಂದು ಶೌರ್ಯ ವೀರರ ಮಹಾರ ಸೈನಿಕರ ಒಂದು ಶೌರ್ಯದ ಪ್ರತೀಕವಾಗಿ ಅವರಿಗೆ ಟ್ರಿಬ್ಯೂಟ್ ಸಲ್ಲಿಸುವ ನಿಟ್ಟಿನಲ್ಲಿ ವಿನೋದ್ ರತ್ನ ಅವರ ಅಧ್ಯಕ್ಷತೆಯಲ್ಲಿ ಒಂದು ದೇಶಿ ಶೈಲಿಯ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಿದ್ದು, ಇದಕ್ಕೆ ದಲಿತ ಯೂನಿಟಿ ಮೂವ್ಮೆಂಟ್ನವರಿಗೂ ಆಯೋಜಕರಿಗೂ ಹಾಗೂ ಕುಸ್ತಿ ಪಟುಗಳಿಗೂ ಶುಭ ಕೋರುವುದಾಗಿ ತಿಳಿಸಿದರು. ಈ ಕುರಿತಂತೆ ಗೌತಮ್ ಅರಳಿ ಅವರು ಕೂಡ ಮಾತನಾಡಿ, ಕುಸ್ತಿ ಪಂದ್ಯಾವಳಿ ನಮ್ಮ ದೇಶಿ ಶೈಲಿಯ ಪಂದ್ಯಾವಳಿಯಾಗಿದೆ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಿಮಿತ್ತವಾಗಿ ದಲಿತ ಯೂನಿಟ್ ಮೂವ್ಮೆಂಟ್ ಯುವಕರೆಲ್ಲ ಸೇರಿ ಈ ಒಂದು ಕುಸ್ತಿ ಪಂದ್ಯಾವಳಿ ಹಮ್ಮಿಕೊಂಡಿದ್ದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆಯ ವಿಷಯವಾಗಿದೆ. ನಮ್ಮ ದೇಶಿ ಶೈಲಿಯ ಕುಸ್ತಿ ಪಂದ್ಯಾವಳಿ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇಂತಹ ಸಮಯದಲ್ಲಿ ಕುಸ್ತಿ ಪಂದ್ಯಾವಳಿಯ ಕಡೆ ಬೇರೆಯವರಿಗೆ ಓಲೈಸುವ ಪ್ರಯತ್ನ ನಮ್ಮ ಯುವಕರಿಂದ ಆಗುತ್ತಿರುವುದು ಇವರೆಲ್ಲರಿಗೂ ಕೂಡ ಶುಭ ಕೋರುವುದಾಗಿ ಹಾಗೂ ಕುಸ್ತಿ ಪಂದ್ಯಾವಳಿ ಆಯೋಜಕರಿಗೆ ಪ್ರೋತ್ಸಾಹಿಸುವ ಕೆಲಸಗಳು ಆಗ್ತಾ ಇರಬೇಕು ಎನ್ನುವಂಥ ಮಾತನ್ನು ಆಡಿದರು. ಈ ಕುರಿತಂತೆ ಸುವೀತ್ ಮೋರೆ ಅವರು ಕೂಡ ಮಾತನಾಡಿ, ಕುಸ್ತಿ ಆಸಕ್ತ ಯುವಕರು ಕುಸ್ತಿ ಪಂದ್ಯಾವಳಿಗಳಿಂದ ವಂಚಿತರಾಗಿದ್ದರು. ಅಂಥವರಿಗೆ ವೇದಿಕೆ ಕಲ್ಪಿಸುವ, ಅಂತಹವರಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದಲೇ ಈ ಒಂದು ವೀರ ಮಹಾರ್ ಸೈನಿಕರ ಶೌರ್ಯದ ಪ್ರತೀಕವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಿಮಿತ್ತವಾಗಿಯೇ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಈ ಕುಸ್ತಿ ಪಂದ್ಯಾವಳಿ ಆಯೋಜಕರಿಗೆ ಹಾಗೂ ಕುಸ್ತಿ ಪಟುಗಳಿಗೆ ಪ್ರೋತ್ಸಾಹಿಸುವ ಕೆಲಸ ಜಿಲ್ಲಾಧಿಕಾರಿಗಳಿಂದ ನಮ್ಮ ಸರ್ಕಾರದ ವತಿಯಿಂದ ಆಗಬೇಕು. ಆಗ ಮಾತ್ರ ಈ ಒಂದು ಕುಸ್ತಿ ಪಂದ್ಯಾವಳಿ ಬೆಳೆಯುವುದಕ್ಕೆ ಸಾಧ್ಯ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ವೇಳೆ ದಲಿತ ಯೂನಿಟಿ ಮೂವ್ಮೆಂಟ್ನ ಯುವಕರು, ಪದಾಧಿಕಾರಿಗಳು, ಕುಸ್ತಿ ಪಟುಗಳು ಉಪಸ್ಥಿತರಿದ್ದರು. सामने खड़ी घूर के पड़ी आंख दिखलाती है तो आंख से उसकी आंख मिला के फिर जाने का नाम है प्यारे। दंगल 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 सूरज तेरा चढ़ता ढलता गर्दिश में करते हैं तारे। दंगल दंगल ಜಗ್ಗದ ರೀತಿಯಲ್ಲಿ ಒಂದು ಹಣಾಹಣಿಯನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಬಹಳಷ್ಟು ಚಾಣಾಕ್ಷತನದಿಂದ ಕುಸ್ತಿಯನ್ನ ಕುಸ್ತಿಪಟುಗಳು ತುಂಬ ಮುಂದಿನ ಸಂದರ್ಭದಲ್ಲಿ
ದಲಿತ್ ಯೂನಿಟಿ ಮೂಮೆಂಟ್ನವರು ಇವತ್ತಿನ ದಿವಸ ಈ ನೆಹರು ಕ್ರೀಡಾಂಗಣದಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಆ ಒಂದು ವಿಜಯೋತ್ಸವನ ಆಚರಣೆ ಮಾಡೋದ ಅಂಗವಾಗಿ ಅವರು ಕುಸ್ತಿ ಪಂದ್ಯಾವಳಿಗಳನ್ನು ಇಟ್ಕೊಂಡಿದ್ದಾರೆ. ಕುಸ್ತಿ ಪಂದ್ಯಾವಳಿಯನ್ನು ಇಟ್ಕೊಂಡಿದ್ದು ತುಂಬ ಸಂತೋಷ ತಂದಿದೆ. ಕಾರಣ ಏನು ಅಂತಂದರೆ ಇದೊಂದು ದೇಶೀಯ ಪಂದ್ಯಾವಳಿ ಆಗಿದ್ದು ಇದು ಭಾಳ ಜನ ಆಸಕ್ತಿ ಕಡಿಮೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಈ ಒಂದು ಆರ್ಗನೈಸರ್ಸು ಕುಸ್ತಿ ಪಂದ್ಯಾವಳಿಯನ್ನು ಆರ್ಗನೈಸ್ ಮಾಡಿ ಬೇರೆಯವರಿಗೆ ಈ ಕುಸ್ತಿ ಪಂದ್ಯಾವಳಿನ ಕುಸ್ತಿ ಕಡೆ ಒಲವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ತುಂಬ ಸುಸೂತ್ರವಾಗಿ ನಡೀತಾ ಇದೆ ಪಂದ್ಯಾವಳಿ. ತುಂಬ ಸಂತೋಷ ಆಗಿದೆ. ಧನ್ಯವಾದಗಳು. ಎಲ್ರಿಗೂ ಜೈ ಭೀಮ್. ದಲಿತ್ ಯೂನಿಟಿ ಮೂಮೆಂಟ್ ವತಿಯಿಂದ ಜನವರಿ 1ರ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಇವತ್ತು ದೇಶೀಯ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ವಿನೋದ್ ರತನ್ ಅವರು ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಹಾರ್ ಸೈನಿಕರನ್ನು ನೆನೆಯುವುದಕ್ಕೋಸ್ಕರ, ಯಾಕೆಂದರೆ 500 ಮಹಾರ್ ಸೈನಿಕರು, 28,000 ಪೇಶ್ವಾ ಸೈನಿಕರನ್ನು 1818 ಜನವರಿ 1ನೇ ತಾರೀಕು ಅವತ್ತು ಇಡೀ ದಿವಸ 500 ಸೈನಿಕರು 28,000 ಸೈನಿಕರ ವಿರುದ್ಧ ಹೋರಾಟ ಮಾಡಿ ಈ ಪೇಶ್ವಾಯಿ ಸೈನಿಕರನ್ನು ಸೋಲಿಸಿದರು. ಅಂಥ ಒಂದು ಮಹಾರ್ ಸೈನಿಕರ ಒಂದು ಹುತಾತ್ಮರಾಗಿದ್ದರು. 22 ಜನ ಸೈನಿಕರು ಹುತಾತ್ಮರಾಗಿದ್ದರು. ಅದರಂತೆ ಅವತ್ತಿನ ಕಾಲದ ಸರ್ಕಾರ ಅಲ್ಲಿ ಕೋರೆಗಾಂವ್ ಭೀಮಾನಲ್ಲಿ ಆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದು. ಅದರಲ್ಲಿ 22 ಜನ ಮಹಾರ್ ಸೈನಿಕರ ಒಂದು ಹುತಾತ್ಮರಾಗಿದ್ದವರಂಥ ಒಂದು ಹೆಸರು ಕೂಡ ಅಲ್ಲಿ ಕೆತ್ತಿಸಿದ್ದಾರೆ ಸ್ಮಾರಕದ ಮೇಲೆ, ಸಿದ್ದನಾಯಕನ ನೇತೃತ್ವದಲ್ಲಿ. ಹೀಗೆ 500 ಮಹಾರ್ ಸೈನಿಕರು ಇಲ್ಲದೆ ಹೋಗಿದ್ದರೆ ಅವತ್ತಿನ ಒಂದು ಯುದ್ಧ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಒಂದು ಸೈನ್ಯ ಒಂದು ಕೆಚ್ಚದೇ ಒಂದು ಸೈನ್ಯ ಅಂತ ತಿಳ್ಕೊಂಡು ಅವತ್ತು ಇಡೀ ಬ್ರಿಟನ್ ರಾಣಿಯವರಿಗೂ ಕೂಡ ಈ ಒಂದು ಶೌರ್ಯದ ಒಂದು ಮಾತನ್ನು ಅಲ್ಲಿಯೂ ಕೂಡ ಹೋಗಿತ್ತು. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಮಾನದ ಉದ್ದಕ್ಕೂ ಪ್ರತಿ ವರ್ಷ ಜನವರಿ 1ರಂದು ಈ ಕೋರೆಗಾಂವ್ ಭೀಮಾನಲ್ಲಿ ಬಂದು ಆ ಒಂದು ಸ್ಮಾರಕ ಏನಿದೆ ಆ ಸ್ಮಾರಕಕ್ಕೆ ಬಂದು ಅವರು ನ್ಯೂ ಇಯರ್ ಎಲ್ಲಿದ್ದರೂ ಕೂಡ ಅಲ್ಲಿ ಬಂದು ಅವರಿಗೆ ನಮನವನ್ನು ಸಲ್ಲಿಸಿ ಆಚರಣೆ ಮಾಡ್ತಾಯಿದ್ರು. ಅದರ ಒಂದು ಶೌರ್ಯದ ಒಂದು ನೆನಪಿಗಾಗಿ ಅವತ್ತು 500 ಜನ ಮಹಾರ್ ಸೈನಿಕರು 28,000 ಸೈನಿಕರನ್ನು ಹೊಡೆದೋಡಿಸಿದಂಥ ಒಂದು ನೆನಪಿಗಾಗಿ ಇದು ನಾವು ಭೀಮಾ ಕೋರೆಗಾಂವ್ ಒಂದು ವಿಜಯೋತ್ಸವ ದಿನವನ್ನು ಆಚರಣೆ ಮಾಡ್ತಾಯಿದ್ವಿ ಪ್ರತಿ ವರ್ಷ. ಅದರ ನಿಮಿತ್ತ ಇವತ್ತು ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಅದಕ್ಕೆ ಎಲ್ಲ ಆಯೋಜಕರಿಗೂ ಮತ್ತು ಕುಸ್ತಿ ಪೈಲ್ವಾನರಿಗೂ ಕೂಡ ಶುಭವನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಭೀಮ್. ದಲಿತ್ ಯೂನಿಟಿ ಮೂಮೆಂಟ್ ವತಿಯಿಂದ ಭೀಮಾ ಕೋರೆಗಾಂವ್ ಆಚರಣೆ ಪ್ರಯುಕ್ತ ಪ್ರತಿ ಜನವರಿ 1ರಂದು ನಾವು ಭೀಮಾ ಕೋರೆಗಾಂವ್ ಉತ್ಸವವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದೀವಿ. ಸೊ ಅದೇ ರೀತಿ ಈ ವರ್ಷ ನಾವು ಯಾವುದಾದ್ರೂ ಒಂದು ಯೂನಿಕ್ ಕಾರ್ಯಕ್ರಮ ಮಾಡಬೇಕು. ಅದನ್ನು ನಾವು ರಿಯಲ್ ಆಗಿ ಭೀಮಾ ಕೋರೆಗಾಂವಲ್ಲಿ ಹೋರಾಡಿದಂಥ ವೀರ ಧೀರರಿಗೆ ನಾವು ನಮನ ಸಲ್ಲಿಸಬೇಕಾದ್ರೆ ಅವರಂತೆ ನಾವು ಶಕ್ತಿ ಪ್ರದರ್ಶನ ಮಾಡಬೇಕು, ಅದರಂತೆ ನಾವು ಮೆಂಟಲಿಟಿಯನ್ನು ಕೊಡಬೇಕನ್ನೋಂಥ ಒಂದು ವಿಚಾರದಿಂದ ಏನು ಮಾಡಬೇಕು ಅಂತ ವಿಚಾರ ಬಂದಾಗ ನಾವು ಯಾವ ರೀತಿ ಮಹಾರ್ ಸೈನಿಕರವರು 500 ಮಹಾರ್ ಸೈನಿಕರು 28,000 ಪೇಶ್ವೆ ಸೈನಿಕರನ್ನು ಹೊಡೆದುರುಳಿಸಿದ್ರು ಒಂದೇ ರಾತ್ರಿಯಲ್ಲಿ. ಬರೀ ನೀರು ಕುಡಿದು ಇಡೀ ಯುದ್ಧವನ್ನು ಆಡಿ ಬರೀ 500 ಸೈನಿಕರು ಮಹಾರ್ ಸೈನಿಕರು 28,000 ಪೇಶ್ವೆಯರ ವಿರುದ್ಧ ಇಡೀ ರಾತ್ರಿ ಹೋರಾಡಿ ಯುದ್ಧವನ್ನು ಗೆಲ್ಲಿದರು. ಅದರ ಒಂದು ಶಕ್ತಿ ಪ್ರದರ್ಶನ ಯಾವ ಥರ ಇತ್ತು ಅದನ್ನು ನಾವು ಪ್ರದರ್ಶನ ಮಾಡಬೇಕು ಅಂತೇಳಿ ಅಂದ್ಕೊಂಡು ಅದರ ಪ್ರಯುಕ್ತ ನಾವು ಸುಮಾರು ವಿಚಾರ ಮಾಡಿಬಿಟ್ಟು ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಸೊ ಇದು ಮೊದಲನೇ ವರ್ಷ ನಮ್ಮದು ಕುಸ್ತಿ ಪಂದ್ಯಾವಳಿ. ಹೋದ ವರ್ಷ ಕೂಡ ಭೀಮಾ ಕೋರೆಗಾಂವ್ ಮಾಡಿದ್ದೀವಿ ನಾವು. ಹೋದ ವರ್ಷ ನಾವು ಇಂಟೆಲೆಕ್ಚುವಲ್ಸ್ನ ಕರೆಸಿಬಿಟ್ಟು ಭೀಮಾ ಕೋರೆಗಾಂವ್ ಬಗ್ಗೆ ವಿಚಾರ ವಿನಿಮಯ ಮಾಡಿದ್ದೀವಿ. ಭೀಮಾ ಕೋರೆಗಾಂವ್ ಬಗ್ಗೆ ಭಾಷಣಗಳನ್ನ ಮಾಡಿದ್ದೀವಿ. ಅದೇ ರಿಯಲ್ ಆಗಿ ಒಂದು ಟ್ರಿಬ್ಯೂಟ್ ಸಲ್ಲಬೇಕಾಗಿತ್ತಂಥ ಮಹಾರ್ ಸೈನಿಕರನ್ನು ಆ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋಂಥ ಒಂದೇ ಒಂದು ವಿಚಾರದಿಂದ ಇದು ಮೊದಲನೇ ವರ್ಷ ನಾವು ಕುಸ್ತಿ ಪಂದ್ಯಾವಳಿನ ಆಯೋಜನೆ ಮಾಡಿದ್ದೀವಿ. ಸೊ ಇದೇ ರೀತಿ ಪ್ರತಿ ವರ್ಷ 1ನೇ ಜನವರಿಯಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಈ ಕುಸ್ತಿ ಪಂದ್ಯಾವಳಿನ ಆಯೋಜನೆ ಮಾಡುತ್ತೇವೆ ಎಂದು ನಾನು ಘೋಷಿಸುತ್ತೇನೆ. ಸೊ ಇದು ಜಿಲ್ಲಾ ಮಟ್ಟದ ಆಗಿದ್ದರಿಂದ ಒಂದು ಕಮ್ಮಿ ಜನಕ್ಕೆ ಆಗ್ತಿದ್ರೆ, ಸೊ ನೆಕ್ಸ್ಟ್ ಇಯರಿಂದ ನಾವು ಸ್ಟೇಟ್ ಲೆವೆಲಿಂದ ಈ ಕುಸ್ತಿ ಪಂದ್ಯಾವಳಿನ ಆಯೋಜನೆ ಮಾಡ್ತೀವಿ ಎಂದು ಇಲ್ಲಿ ನಾನು ಘೋಷಿಸುತ್ತೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಹಾಗೂ ಇಲ್ಲಿ ಕುಸ್ತಿ ಆಡೋಕ್ಕೆ ಬಂದಿರತಕ್ಕಂಥ ಪೈಲ್ವಾನ್ಗಳಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಿ ಹೇಳುತ್ತೇನೆ. ಜೈ ಭೀಮ್. ಜೈ ಭೀಮ್. ಎಲ್ಲರಿಗೂ ಇವತ್ತು ದಲಿತ್ ಯೂನಿಟಿ ಮೂಮೆಂಟ್ ಕರ್ನಾಟಕ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಭೀಮಾ ಕೋರೆಗಾಂವ್ ಐತಿಹಾಸಿಕ ಕದನವಾದ
ಸ್ವಾಭಿಮಾನದ ಯುದ್ಧ ಅದರ ಶೌರ್ಯ ದಿನದ ಆಚರಣೆ ಪ್ರಯುಕ್ತ ಬೀದರ್ ಜಿಲ್ಲೆಯಲ್ಲಿ ಒಂದು ಶಕ್ತಿ ಪ್ರದರ್ಶನ ಅನ್ನುವ ರೀತಿಯಲ್ಲಿ ಮಹಾರ್ ಸೈನಿಕರಿಗೆ ಒಂದು ಅವರ ಸ್ವಾಭಿಮಾನದ ಯುದ್ಧ ಅವರಿಗೆ ಒಂದು ಗೌರವ ಸಲ್ಲಿಸುವ ಉದ್ದೇಶದಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ ದಲಿತ್ ಯೂನಿಟಿ ಮೂವ್ಮೆಂಟ್ ವತಿಯಿಂದ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ನಮ್ಮ ಪೈಲ್ವಾನ್ಸ್ಗಳಿಗೆ ಸ್ವಾಗತ ಕೋರ್ತಾ ನಮ್ಮ ವೀಕ್ಷಕರಿಗೂ ಕೂಡ ಸ್ವಾಗತ ಕೋರ್ತೇನೆ. ದಲಿತ್ ಯೂನಿಟಿ ಮೂವ್ಮೆಂಟಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿಯೇ ಭೀಮಾ ಕೋರೆಗಾಂವ್ ಅಂಗವಾಗಿ ಆಯೋಜಿಸಿರುವ ಕುಸ್ತಿ ಪಂದ್ಯಾವಳಿ ಈ ಮೊಟ್ಟ ಮೊದಲಿಗೆ ದಲಿತ್ ಯೂನಿಟಿ ಮೂವ್ಮೆಂಟ್ ಸಂಘಟನೆ ವತಿಯಿಂದ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಇದಕ್ಕೆ ಮಿಗಿಲಾಗಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಿ ಅದಕ್ಕೆ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಹಾರ್ ಸೈನಿಕರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾನೆ. ನನ್ನ ಹೆಸರು ಪ್ರಕಾಶ್ ರಾವಣ್, ರಾಜ್ಯಾಧ್ಯಕ್ಷರು ದಲಿತ್ ಯೂನಿಟಿ ಮೂವ್ಮೆಂಟ್. ಜೈ ಭೀಮ್. ಆಯೋಜನೆ ಮಾಡಲಾದ ದಲಿತ್ ಯೂನಿಟಿ ಮೂವ್ಮೆಂಟ್ ವತಿಯಿಂದ ಆಯೋಜನೆ ಮಾಡಲಾದ ಕುಸ್ತಿ ಪಂದ್ಯಾವಳಿಯನ್ನು ನಮ್ಮ ಮಹಾರ್ ವೀರರ ಒಂದು ನೆನಪಿನ ದಿವಸದ ಅಂಗವಾಗಿ ನಾವು ಇವತ್ತು ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಿಕ್ಕೆ ಒಂದು ಅರ್ಥ ಅದ. ಯಾಕಂದ್ರೆ ಭಾಳಷ್ಟು ಕುಸ್ತಿ ಪಂದ್ಯಾವಳಿಗಳು ನಡೀತಾವೆ. ಇವತ್ತು ನಾವು ಕುಸ್ತಿ ಪಂದ್ಯಾವಳಿ ಯಾಕೆ ಮಾಡತ್ತೀವಿ ಅಂದ್ರೆ ಭಾಳಷ್ಟು ಜನಗಳು ವಂಚಿತರಾಗಿದ್ದಾರೆ. ನಮ್ಮ ಎಷ್ಟೇ ಕ್ರೀಡಾಪಟುಗಳಿದ್ದಾರೆ, ಎಲ್ಲರೂ ಕ್ರೀಡಾಪಟುಗಳು ಭಾಳಷ್ಟು ಜನ ಏನು ಮಾಡಿದ್ರೆ ಹಳ್ಳಿ ಊರುಗಳಲ್ಲೆಲ್ಲ ವಂಚಿತರಾಗಿದ್ದಾರೆ. ಅವರಿಗೆ ಸ್ಟೇಜನ್ನು ಕರೇಜ್ ಇಲ್ಲ ಮತ್ತು ಸ್ಟೇಜ್ ಸಿಗ್ತಾಯಿಲ್ಲ ಜಾಸ್ತಿ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಕುಸ್ತಿ ಪೈಲ್ವಾನ್ಗಳನ್ನು ನಾವು ಈ ಒಂದು ಸಮ್ಮುಖದಲ್ಲಿ ನಾವು ನೋಡೋಕೆ ಇಷ್ಟಪಡ್ತೀವಿ. ಇವತ್ತೇನು ನಾವು ವ್ಯವಸ್ಥೆ ಕೊಟ್ಟಿದ್ದೀವಿ ಕುಸ್ತಿ ಪೈಲ್ವಾನ್ಗಳಿಗೆ, ಒಂದು ಸಮಯದ ಒಂದು ಅಲ್ಪ ಸಮಯ ಇದ್ದಿನ ಸಲುವಾಗಿ ನಾವು ಒಂದು ಸ್ವಲ್ಪ ಕಡಿಮೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಟ್ ಮುಂಬರುವ ಒಂದು ವರ್ಷದಲ್ಲಿ ಇದಕ್ಕಿಂತಲೂ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ನಮ್ಮ ಒಂದು ದಲಿತ್ ಯೂನಿಟಿ ಮೂವ್ಮೆಂಟ್ನ ಅಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳು ಸಮ್ಮುಖವಾಗಿ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಇದೇ ರೀತಿ ವರ್ಷಕ್ಕೂ ಈ ಒಂದು ಜಾತ್ರೆ ಏನಿದೆಯಲ್ಲ ಇನ್ನೂ ಚೆನ್ನಾಗಿ ನಡೀತಾ ಇರಬೇಕಂತೇಳಿ ನಾನು ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಕುಸ್ತಿ ಪೈಲ್ವಾನ್ಗಳು ಪ್ರಪ್ರಥಮವಾಗಿ ಕುಸ್ತಿ ಪೈಲ್ವಾನ್ಗಳು ಏನಿದಾರಲ್ಲ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ವ್ಯವಸ್ಥೆಯನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ಅಧಿಕಾರಿಗಳು ಅವರಿಗೆ ಒಂದು ರೀತಿಯ ಸನ್ಮಾನ ಕೊಡಬೇಕು ಹಾಗೂ ಇನ್ನೂ ಅವರಿಗೆ ಒಂದು ಸವಲತ್ತುಗಳನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ಎಲ್ಲ ಈ ಮೀಡಿಯಾದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಸುಹಿತ್ ಮೌರ್ಯ ಅಂತ, ಇಂಡಿಯನ್ ಸ್ಪೋರ್ಟ್ಸ್ ವಿಂಗಿನ ನೂತನವಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಪ್ರಥಮ ಬಾರಿಗೆ ಇದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ನಾವು ದೇಶದಲ್ಲಿಯೇ ಅಂತ ಹೇಳ್ಬೋದು ದಲಿತ್ ಯೂನಿಟಿ ಮೂವ್ಮೆಂಟ್ ವತಿಯಿಂದ ನಾವು ಮೊದಲ ಬಾರಿಗೆ ಇದು ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಅದಕ್ಕೆ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ನಮ್ಮ ಸಂಸ್ಥಾಪಕರಾದ ವಿನೋದ್ ರತ್ನಾಕರಣ್ಣ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದ ರಾವಣ ಅವರು ಮತ್ತು ನಮ್ಮ ಎಲ್ಲ ಸುಹಿತ್ ಮೌರ್ಯ ಸರ್ ಅವರಾಗಲಿ ಎಲ್ಲರೂ ನಮಗೆ ಸಹಭಾಗಿ ನೀಡಿದ್ದಾರೆ. ಅದಕ್ಕಾಗಿ ದಿಸ್ ಇಸ್ ಅ ಸ್ಮಾಲ್ ಬಿಗಿನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ದಿನದಲ್ಲಿ ಇದಕ್ಕಿಂತ ಜಾಸ್ತಿಯಾಗಿ ಮುಂದಿನ ವರ್ಷ ಆಗಲಿ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್, ದಲಿತ್ ಯೂನಿಟಿ ಮೂವ್ಮೆಂಟ್ ರಾಜ್ಯ ಕಾರ್ಯದರ್ಶಿ. ಧನ್ಯವಾದಗಳು. ಜೈ ಭೀಮ್.